ಎಲ್ಲ ಆನಿಮೆ ಫ್ಯಾನ್ಸಿಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಆನಿಮೆ ರಿವ್ಯೂಸ್ಗೆ. ನಾನಿವತ್ತು ಕಾಮಿಡಿ ಆನಿಮೆ ಬಗ್ಗೆ ಮಾತಾಡೋಕೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ವರ್ಕಿಂದ ಅಥವಾ ಈಗ ತಾನೇ ಕಾಲೇಜಿಂದ ಅಥವಾ ಸ್ಕೂಲಿಂದ ಅಥವಾ ಎಕ್ಸಾಮ್ ಮುಗಿಸ್ಕೊಂಡು ಬಂದಿರ್ಬೋದು ನೀವು ಮನೆಗೆ. ಅವಾಗ ನಿಮಗೆ ಡೆತ್ ನೋಟ್ ಅಂತ ಸೀರಿಯಸ್ ಥ್ರಿಲ್ಲರ್ ಆನಿಮೆ ನೋಡೋಕೆ ಇಷ್ಟ ಆಗಲ್ಲ. ಅವಾಗ ನಿಮಗೆ ಒಂದು ಒಳ್ಳೆ ಕಾಮಿಡಿ ಆನಿಮೆ ನೋಡಬೇಕು ಅನ್ಸುತ್ತೆ. ಆ ಕಾಮಿಡಿ ನಾರ್ಮಲ್ ಕಾಮಿಡಿ ಆಗಿರಬಾರ್ದು, ಒಂಥರ ಪೀಕ್ ಲೆವೆಲ್ ಕಾಮಿಡಿ ಆಗಿರಬೇಕು. ಆ ಥರ ಒಂದು ಕಾಮಿಡಿ ಆನಿಮೆ ಬಗ್ಗೆ ಮಾತಾಡಿದರೆ ನನಗೆ ನೆನಪಾಗೋದೆ ಗೋಲ್ಡನ್ ಬಾಯ್. ಈ ಆನಿಮೆ 1995 ರಿಲೀಸ್ ಆಗಿದ್ದು ಮತ್ತು ಇದರಲ್ಲಿ ಕೇವಲ 6 ಎಪಿಸೋಡ್ಸ್ ಇದೆ. ಮತ್ತು 6 ಎಪಿಸೋಡ್ ಕೂಡ ಇಂಗ್ಲೀಷ್ ಡಬ್ ಆಗಿದೆ. ಇಂಗ್ಲೀಷ್ ಡಬ್ಬಲ್ಲೇ ನೋಡಿ, ಯಾಕಂದರೆ ಇಂಗ್ಲೀಷ್ ಡಬ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ. ಹೌದು, ನಿಮಗೆ ಆ್ಯನಿಮೇಷನ್ ಸ್ವಲ್ಪ ಹಳೇದು ಅನ್ಸ್ಬೋದು, ಆದರೆ ವರ್ತಿಟ್ಟಿದೆ, ನಿಜವಾಗ್ಲೂ ವರ್ತಿಟ್ಟಿದೆ. ಆ್ಯನಿಮೇಷನ್ ಹೋಯ್ತಾ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗ್ಬೋದು ನೋಡೋಕೆ, ಒಂದು 5 ನಿಮಿಷ ಕಷ್ಟ ಆಗುತ್ತೆ ನಿಮ್ಗೆ ನೋಡೋಕೆ. ಆಮೇಲೆ 5 ನಿಮಿಷ ಆದ ತಕ್ಷಣ ನಿಮಗೆ ಅಡ್ಜಸ್ಟ್ ಆಗೋಗ್ಬಿಡುತ್ತೆ ಈ ಆ್ಯನಿಮೇಷನ್ ಸ್ಟೈಲ್ ಯಾವ ಥರ ಇದೆ ಅಂತ. ಈ ಆ್ಯನಿಮೆ ಸ್ಟೋರಿ ಬಗ್ಗೆ ಮಾತಾಡಿದ್ರೆ ನಿಜವಾಗ್ಲೂ ಒಂಥರ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಆ್ಯನಿಮೆಯಲ್ಲಿ. ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಅವನ ಸ್ಟೂಡೆಂಟ್ ಲೈಫಿನ ಎಲ್ಲ ಕರಿಕ್ಯುಲಮ್ಸ್ ಮತ್ತು ಅವನ ಸಿಲೆಬಸ್ ಎಲ್ಲ ಮುಗಿಸಿರ್ತಾನೆ. ಅದಕ್ಕಾಗಿ ಅವನು ಸ್ಟೂಡೆಂಟ್ ಆಫ್ ಲೈಫ್ ಆಗ್ಬಿಟ್ಟು ಒಂದೊಂದು ಊರಿಗೆ ಒಂದೊಂದು ಕಡೆ ಹೋಗ್ತಾ ಇರ್ತಾನೆ, ಅದೊಂದು ಸೈಕಲ್ ಮುಖಾಂತರ. ನೀವು ಈ ಆನಿಮೆ ಬಗ್ಗೆ ಕೇಳಿಲ್ಲ ಅಂದ್ರು ಇದ್ರೊಂದು ಸೀನ್ ಮಾತ್ರ ನೋಡಿರ್ತೀರಾ. ಅದರಲ್ಲಿ ಒಂದು ಹುಡುಗ ಫುಲ್ ಫಾಸ್ಟ್ ಆಗಿ ಸೈಕಲ್ ಓಡಿಸ್ತಾ ಇರ್ತಾನೆ. ಸಡನ್ ಆಗಿ ಅವನು ಲೈಟ್ ಕಂಬದ ವೈರ್ ಮೇಲೂ ಸೈಕಲ್ ಓಡಿಸ್ತಾ ಇರ್ತಾನೆ, ತುಂಬಾ ಫಾಸ್ಟ್ ಆಗಿ ಓಡಿಸ್ತಾ ಇರ್ತಾನೆ. ಇದನ್ನ ನೀವು ನೋಡಿರ್ಬೋದು. ಈ ಸೀನ್ ಕೂಡ ಈ ಆನಿಮೆ ಇದೆ. ಅವನು ಸ್ಟೂಡೆಂಟ್ ಆಫ್ ಲೈಫ್ ಆಗಿ ಒಂದು ಡೈರಿ ಇಟ್ಕೊಂಡಿರ್ತಾನೆ, ಒಂದು ಪರ್ಸನಲ್ ಡೈರಿ. ಆ ಡೈರಿಯಲ್ಲಿ ಅವನು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೋಟ್ ಮಾಡ್ಕೊತಾ ಇರ್ತಾನೆ ಆಗಾಗ. ಮತ್ತೆ ಈ ಆನಿಮೆ ನೀವು ಫಸ್ಟ್ 5 ಎಪಿಸೋಡ್ ಯಾವ್ದು ಬೇಕಾದ್ರೆ ನೋಡ್ಬೋದು. ಈಗ ನಾನು ಡೈರೆಕ್ಟ್ ಫಸ್ಟ್ ಎಪಿಸೋಡ್ ಆದ್ಮೇಲೆ 3rd ಎಪಿಸೋಡ್ ನೋಡ್ಬೋದು, ಯಾಕಂದ್ರೆ ಒಂಥರ ಡಿಫ್ರೆಂಟ್ ಸ್ಟೋರಿ ಥರ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಯಾಕಂದ್ರೆ ಅವನು ಡಿಫ್ರೆಂಟ್ ಊರಿಗೆ ಹೋಗ್ತಾ ಇರ್ತಾನೆ, ಆದರೆ ಎಲ್ಲಾನು ಒಂದೇ ಕಡೆ ಸಂಬಂಧ ಬರುತ್ತೆ. ಅದು 6th ಎಪಿಸೋಡಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಒಂದೇ ಕಡೆ ಸಂಬಂಧ ಹೆಂಗೆ ತೋರಿಸ್ತಾರೆ ಅಂತ. ಇದನ್ನ ಏನಕ್ಕೆ ಇವನ್ನ ಗೋಲ್ಡನ್ ಬಾಯ್ ಅಂತ ಕರೀತಾರೆ ಅದನ್ನ ನೀವು ಈ ಆನಿಮೇಲ್ ನೋಡಬೇಕು. ಯಾಕಂದ್ರೆ ಇವನು ತುಂಬಾನೇ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗೋ ಅಥವಾ ಎಕ್ಸ್ಪೆಕ್ಟೆಡ್ ಆಗೋ ಅನ್ನೋ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇರ್ತಾನೆ. ನಮ್ಮ ಮೇನ್ ಕ್ಯಾರೆಕ್ಟರ್ಗೆ ಒಂದು ಎಬಿಲಿಟಿ ಇದೆ, ಒಂದು ತುಂಬಾನೇ ಫಾಸ್ಟ್ ಆಗಿ ವಿಚಾರಗಳನ್ನ ಕಲಿತಾನೆ. ಅಂದ್ರೆ ಒಂದು ಫಾಸ್ಟ್ ಲರ್ನರ್ ಅನ್ಬೋದು ಅವನನ್ನ. ಕಂಪ್ಯೂಟರ್ ಇಲ್ದಲೆ ಕೋಡಿಂಗ್ ಕಲ್ತಿದ್ದಾನೆ ಅವನು, ಅದು ಒಂದು ಕಾರ್ಡ್ಬೋರ್ಡ್ ಮುಖಾಂತರ. ಈ ಲೆವೆಲ್ ಫಾಸ್ಟ್ ಲರ್ನರ್ ಇದ್ದಾನೆ ಅವನು. ಕೇವಲ 6 ಎಪಿಸೋಡ್ಸ್ ಇರೋದು. ಫೈನಲ್ ಎಪಿಸೋಡ್ನ ನೀವು ಲಾಸ್ಟಿಗೆ ನೋಡಿ, ಅದನ್ನ ಸ್ಟಾರ್ಟಿಂಗ್ ನೋಡಕ್ ಹೋಗ್ಬೇಡಿ, ಯಾಕಂದ್ರೆ ಅದರಲ್ಲಿ ಕೀ ಪಾಯಿಂಟ್ಸ್ ಇದೆ. ಮತ್ತೆ ನಿಮ್ಗೆ ಅನ್ಸ್ಬೋದು ಒಂದು ಎಪಿಸೋಡ್ಗೂ ಸಂಬಂಧ ಎಲ್ಲ ಏನು ಚೆನ್ನಾಗಿರುತ್ತೆ ಸ್ಟೋರಿ ಅಂತ. ಆದರೆ ನೀವು 6th ಎಪಿಸೋಡ್ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಏನು ಪಾಯಿಂಟ್ ಇದೆ ಅಂತ. ಮತ್ತೆ ಈ ಆನಿಮೆಯ ಮೇನ್ ಹೈಲೈಟ್ ಕಾಮಿಡಿ ಬಗ್ಗೆ ಮಾತಾಡಿದ್ರೆ ಇಯರ್ಫೋನ್ ಹಾಕೊಂಡು ನೋಡಬೇಕು ನೀವು ಈ ಆನಿಮೆನ. ಮತ್ತೆ ಒಬ್ಬರೇ ನೋಡೋಕೆ ಸಜೆಸ್ಟ್ ಮಾಡ್ತೀನಿ ನಾನು. ಮತ್ತೆ ಸ್ಟೋರಿ ಎಂಡ್ ಆಗಿದೆ ಈ ಆನಿಮೆ ಇದು, ಅಂದರೆ ಒಂದು ಕನ್ಕ್ಲೂಷನ್ ಥರ ತೋರಿಸಿದ್ದಾರೆ. ಆದರೆ ಇದ್ರ ಮಾಂಗ ಕೂಡ ಕಂಟಿನ್ಯೂ ಆಗಿದೆ ಅಂತೆ. ಆದರೆ ಮಾಂಗ ಬಗ್ಗೆ ನಾನು ಅಷ್ಟು ತಿಳ್ಕೊಂಡಿಲ್ಲ, ಈ ಮಾಂಗ ಕೂಡ ಕಂಟಿನ್ಯೂ ಇದೆ ಅಂತೆ. ಆದರೆ ಆನಿಮೆನ 6 ಎಪಿಸೋಡಿಗೆ ಎಂಡ್ ಮಾಡಿದ್ದಾರೆ. ಎಂಡಿಂಗ್ ನನಗೆ ಒಂದು ಪರ್ಫೆಕ್ಟ್ ಎಂಡಿಂಗ್ ಅನಿಸ್ತು. ಅಂದರೆ ಒಂದು ಚೆನ್ನಾಗಿ ಕನ್ಕ್ಲೂಷನ್ ಕೊಟ್ಟಿದ್ದಾರೆ. ಒಂದು ಮಧ್ಯದಲ್ಲಿ ಕ್ಯೂರಿಯಾಸಿಟಿ ಪಾಯಿಂಟ್ ಎಲ್ಲ ಏನು ಬಿಟ್ಟವರ ಒಂದು ಒಳ್ಳೆ ಕನ್ಕ್ಲೂಷನ್ ಕೊಟ್ಟಿದ್ದಾರೆ ಆನಿಮೆಯಲ್ಲಿ. ಈ ಆನಿಮೆ ಮಾಂಗ ಬಗ್ಗೆ ನಂಗೆ ಅಷ್ಟು ನಾಲೆಜ್ ಇಲ್ಲ. ಮತ್ತು ಈ ಆನಿಮೆ ನೀವು ಮುಂಚೆ ನೋಡಿದರೆ ನಿಮ್ಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸ್ಬೋದು. ಮತ್ತು ನಿಮ್ಮ ಫೇವ್ರೇಟ್ ಎಪಿಸೋಡ್ ಯಾವುದು ಈ ಆನಿಮೆಲಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ.